ಸಾರಿಗೆ ಮುಷ್ಕರವನ್ನು ಮಾರ್ಚ್ 2ರವರೆಗೆ ಮುಂದೂಡಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ವಿಜಯ್ ಭಾಸ್ಕರ್ ಅವರಿದ್ದರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಜಂಟಿ ಕ್ರಿಯಾ ಸಮಿತಿ ಒಂದು ಸರಿ ಪ್ರತಿಭಟನೆಗೆ ಅಂದರೆ ಕರೆಯನ್ನು ಕೊಡುತ್ತೆ, ನಂತರದಲ್ಲಿ ಏಕಾಏಕಿ ಹಿಂತೆಗೆದುಕೊಳ್ಳುತ್ತೆ ಅನ್ನುವಂಥ ರೀತಿಯಲ್ಲಿ ನೌಕರ ಆಪಾದನೆ ಮಾಡ್ತಾ ಇದ್ದಾರೆ. ಸರ್, ಈಗ ಒಂದು ಪ್ರಶ್ನೆ ಏನಂದರೆ, ನಾನು ನಿಮ್ಗೆ ಅದು ಹಲವಾರು ಸಲ ಹೇಳಿದ್ದೀನಿ, ಹಲವಾರು ಜನಕ್ಕೂ ಹಲವಾರು ಚಾನಲ್ಗಳಿಗೂ ಹೇಳಿದ್ದೀನಿ. ಇವತ್ತು ಇಲ್ಲಿ ಬಂದಿರತಕ್ಕಂಥ ಜನ ಎಲ್ಲ ಭಾಳ 7 ವರ್ಷದಿಂದ ಕಾದಿದ್ದಾರೆ. ಹಲವಾರು ಅವಮಾನ ಹತಾಶೆಯನ್ನು ಅನುಭವಿಸಿದ್ದಾರೆ. ಕೋವಿಡ್ ಟೈಮಲ್ಲಿ ಆ ಡ್ಯೂಟಿಯನ್ನು 14 ದಿವಸ 15 ದಿವಸ ಕ್ವಾರಂಟೈನಲ್ಲಿದ್ದು 7-8 ದಿವಸ ಲಕ್ನೋ ಜೈಪುರ್ವರೆಗೂ ಡ್ಯೂಟಿ ಮಾಡಿ ಅವ್ರನ್ನೆಲ್ಲ ಮೈಗ್ರೆಂಟ್ ವರ್ಕರ್ಸನ್ನೆಲ್ಲ ಅವ್ರ ಊರಿಗೆ ತಲುಪಿಸಿ ಹಿಂಗೆಲ್ಲ ಡ್ಯೂಟಿ ಮಾಡಿದ್ದಾರೆ. ಇವತ್ತು ಅವ್ರ ಬಗ್ಗೆ ಸರ್ಕಾರ ಒಂದು ಉಪೇಕ್ಷೆ ಧೋರಣೆ ಮಾಡಿದಾಗ ಅವ್ರ ಆಕ್ರೋಶ ಸಹಜ. ಆದರೆ ಇವತ್ತು ಅವ್ರ ಆಕ್ರೋಶ ವ್ಯಕ್ತ ಮಾಡಿದ್ರು ಅಂಥೇಳಿ ನಾವು 1,15,00,000 ಜನಕ್ಕೆ ತೊಂದರೆ 15-25 ಲಕ್ಷ ಜನರಿಗೆ ತೊಂದರೆ ಆಗುವಂಥ ತೀರ್ಮಾನ ಈ ವೇದಿಕೆಯಿಂದ ಬಂದರೆ ನಾವು ಆ ಜನಗಳಿಗೆ ಸಿಂಪತಿನ ನಾವು ಕಳ್ಕೊತೀವಿ. ಆ ಜನರ ಬೆಂಬಲನೇ ಇವತ್ತು ನಮಗೆ ಒಂದು ತಾಕತ್ತು. ಅದರಿಂದ ಇವತ್ತು ಜಂಟಿ ಕ್ರಿಯಾ ಸಮಿತಿ ಭಾಳ ಜವಾಬ್ದಾರಿಯುತವಾಗಿ ತೀರ್ಮಾನ ತಗೊಂಡಿದೆ. ನಮ್ಮ ಹೋರಾಟನ ನಿಲ್ಲಿಸಿಲ್ಲ, ಮುಂದೂಡಿದ್ದೀವಿ. ಸರ್ಕಾರ ಸಂಪೂರ್ಣವಾಗಿ ತಮ್ಮ ಬೇಡಿಕೆನ ಈಡೇರಿಸಿಲ್ಲ. ಈಗ ಕೊಟ್ಟಿರ್ತಕ್ಕಂಥ ಅಂದರೆ ಆಶ್ವಾಸನೆ ಎಷ್ಟರ ಮಟ್ಟಿಗೆ ನಿಮ್ಗೆ ತಮಗೆ ತೃಪ್ತಿ ತಂದಿದೆ ಅಂತ? ಖಂಡಿತ ತೃಪ್ತಿ ಇಲ್ಲ. ನಾವು ಆಗಲೇ ಸ್ಪಷ್ಟವಾಗಿ ಹೇಳಿದ್ದೀವಿ. ನಾಳೆ ಪತ್ರನೂ ಬರಿತೀವಿ. ಇವತ್ತು ನಾವು ಮನವಿ ತಯಾರು ಮಾಡಿರಲಿಲ್ಲ. ನಿನ್ನೆ ಭಾಳ 9 ಗಂಟೆ ಮೇಲೆ ಬಂತು, ಎಲ್ಲ ಲೀಡರ್ಸ್ ಒಟ್ಟಿಗೆ ಸೇರೋಕ್ಕಾಗಲಿಲ್ಲ. ಇವತ್ತು ಕೂಲಂಕುಷವಾಗಿ ಎಲ್ಲ ಚರ್ಚೆ ಮಾಡಿ ನಾವು ಮಾರ್ಚ್ 2ರಿಂದ ಧರಣಿ ಸತ್ಯಾಗ್ರಹ ಮಾಡಬೇಕು ಅಂತ ಹೇಳಿದ್ದೀವಿ. ಯಾವುದಕ್ಕೆ? ಮಾತುಕತೆ ಕರೀರಿ ಅಂತ. ಯಾರು? MD ಅವರು ಕರಿಬೇಕಷ್ಟೇ. ಮಂತ್ರಿಗಳು ಅವರ ಬಜೆಟ್ ಸೆಷನ್ನಲ್ಲಿ ಬ್ಯುಸಿ ಆಗಲಿ, ಚೀಫ್ ಮಿನಿಸ್ಟ್ರು ಕೂಡ ಅವ್ರ ಕೆಲಸ ಅವ್ರು ಮಾಡಲಿ. ಚಾರಿತ್ರಿಕವಾದ ಬಜೆಟ್ ಕೊಡೋಕ್ಕೆ ಹೊರಟಿದ್ದಾರೆ. ನಮ್ಮ ಬೆಂಬಲ ಅವ್ರಿಗಿದೆ. ಆದರೆ MD ಅವರು ಮಾತುಕತೆ ಮಾಡಿ ಪ್ರಾರಂಭ ಮಾಡಿ, ಫೈನಲ್ ಡಿಸಿಷನ್ ಕೊಡ್ರಿ ಅಂತ ಹೇಳಲ್ಲ. ನಾವು 25% ಕೇಳಿದ್ದೀವಿ. ನೀವು 23.25, 24.99 ಏನು ಹೇಳ್ತೀರೋ ಹೇಳ್ರಿ. ಇವತ್ತು ಅದೊಂದು ಅಂತಿಮ ಆಯ್ತು ಅಂದರೆ 2 ಪ್ರಶ್ನೆ ಉಳಿಯೋದು. ಒಂದು 24 519 ಕೋಟಿ ರೂಪಾಯಿದು, 521 ಕೋಟಿದು ಅರಿಯರ್ಸ್ ವಿಚಾರ, ಒಂದು 20 ವಿಚಾರ. ಸೊ ಅದು ಇವತ್ತು ಆಲ್ರೆಡಿ MD ಅವರು ಭರವಸೆ ಕೊಟ್ಟಿದ್ದಾರೆ. ರಿಟೈರ್ಡ್ ಆದ ನೌಕರರ ಹಿತಾಸಕ್ತಿ ನಾವು ಕಾಪಾಡ್ತೀವಿ ಅಂತ. ಈಗ ನಮಗೂ ಸರ್ಕಾರಕ್ಕೂ 1792 ಕೋಟಿಯಲ್ಲಿ 1271 ಕೊಟ್ಟಿದ್ದಾರೆ ಅವರು. ಅದರೊಳಗಡೆ ಬಾಕಿ ಇರೋದು 521. ರಿಟೈರ್ಡ್ ಎಂಪ್ಲಾಯೀಸ್ದು ಸೆಟ್ಲ್ ಮಾಡಿಬಿಟ್ರೆ ಒಂದು 200-300 ಕೋಟಿ ಬರುತ್ತೆ. ಆ 200-300 ಕೋಟಿ ಬಾಕಿ ಜಗಳಕ್ಕೆ ನಾವು 1,21,25 ಲಕ್ಷ ಜನನ್ನ ಇವತ್ತು ಬೀದಿ ಪಾಲು ಮಾಡೋದು ನಮ್ಮ ಧರ್ಮನ. ಅದರಿಂದ ಭಾಳ ಜವಾಬ್ದಾರಿಯುತವಾಗಿ ಜಂಟಿ ಕ್ರಿಯಾ ಸಮಿತಿ ತೀರ್ಮಾನ ತಗೊಂಡಿದೆ. ಆದ್ದರಿಂದ ನೌಕರರಲ್ಲಿ ಅಸಮಾಧಾನ, ಆಕ್ರೋಶ ಸಹಜ. ಹೋರಾಟದ ಉತ್ಸಾಹದಲ್ಲಿರೋರಿಗೆ ಒಂದು ಬ್ರೇಕ್ ಹಾಕಿದ್ರೂ ಬೇಜಾರಾಗುತ್ತೆ. ಅದರಿಂದ ಇವತ್ತು ತಾಳ್ಮೆ ಕಳ್ಕೊಳ್ಬೇಡ್ರಿ. ನಾವು ಅನಾರ್ಕಿಗೆ ಅವಕಾಶ ಕೊಡಬಾರ್ದು. ಯಾಕೆ ನಾವು ಅನು ಸುಬ್ರಾವ್ ಅವ್ರ ಮಾರ್ಗದರ್ಶನದಲ್ಲಿ ನಡೆದವರು. 50 ವರ್ಷ ಈ ಸಂಘಟನೆ ನಡೆಸಿದ್ದಾರೆ ಅಂತಂದರೆ ಯಾವ್ಯಾವ ಕಷ್ಟ ಸುಖ ಅನುಭವಿಸಿದ್ದಾರೆ ಅವರು. ಅದರಿಂದ ಅವ್ರಿಗೆ ನಾವು ಅಗೌರವ ತರೋ ರೀತಿಯಲ್ಲಿ ನಾವು ನಡ್ಕೋಬಾರ್ದು. ಅದರಿಂದ ತಾಳ್ಮೆ ಇಟ್ಕೊಳ್ರಿ. ನಮ್ಮ ಹೋರಾಟ ಮುಂದುವರಿಸಿದ್ದೀವಿ. ನಾವು ಸರ್ಕಾರದ ಪ್ರಸ್ತಾವ ನೋಟಿಫಿಕೇಷನ್ನ ನಾವು ಒಪ್ಪಿಲ್ಲ. ಮಾರ್ಚ್ 2ರವರೆಗೂ ಯಾವ ರೀತಿಯಾಗಿ ನಡೆದುಕೊಳ್ತೀರಿ? ನಂತರ ಮಾರ್ಚ್ 2ರ ನಂತರದಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆ ಇರುತ್ತೆ ಅಂತ? ಸರ್, ಮಾರ್ಚ್ 2 ಡಿವಿಷನ್ನವ್ರು ಬರ್ತಾರೆ. ಅಲ್ಲಿವರೆಗೂ ಸದ್ಯಕ್ಕೆ ಪ್ರತಿಭಟನೆಗಳಿರಲ್ಲ, ತಯಾರಿಗಳಿರುತ್ತೆ. ಡಿವಿಷನ್ ಟೂರ್ಗಳಿರುತ್ತೆ. ಹಾಸನ್ ಡಿವಿಷನ್ನಲ್ಲಿ ಸುಮಾರು 7-8 ಡಿಪೋಗಳಿದ್ದಾವೆ. ಚಿಕ್ಕಮಗಳೂರು ಡಿವಿಷನ್ನಲ್ಲಿ ಒಂದು 6-7 ಡಿಪೋಗಳಿದ್ದಾವೆ. ಆ ಡಿಪೋ ಟೂರ್ಗಳು ಅದನ್ನೆಲ್ಲ ತಯಾರಿ ಮಾಡಿ ಮಾರ್ಚ್ 2ಕ್ಕೆ ಜನಗಳನ್ನ ಸಜ್ಜುಗೊಳಿಸ್ತೀವಿ. ಬೇರೆ ಇನ್ನೊಂದು ಟೀಮು ಬೇರೆ ಮಾರ್ಚ್ 3ನೇ ತಾರೀಕು ಬರುವಂಥ ಟೀಮನ್ನು ನಾವು ರೆಡಿ ಮಾಡ್ಕೋತೀವಿ. ನಮ್ಮ ಹೋರಾಟದ ತಯಾರಿ ನಿರಂತರವಾಗಿ ನಡೆಯುತ್ತೆ. ಆದರೆ ಹೋರಾಟ ಅಧಿಕೃತವಾಗಿ ಮಾರ್ಚ್ 2ಕ್ಕೆ ಶುರುವಾಗುತ್ತೆ. ಡಿಮಾಂಡು ಮಾತುಕತೆ ಕರೀರಪ್ಪ, ನಮ್ಮನ್ನು ಚರ್ಚೆ ಶುರು ಮಾಡಿ ಅಷ್ಟೇ. MD ಅವರಿಗೆ, ಮಂತ್ರಿಗಳನ್ನಲ್ಲ. ಅದರಿಂದ ಇದನ್ನು ಅವ್ರು ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಅದರಿಂದ ಈಗಿರೋ ಒಂದು ವಾತಾವರಣ ಇಡೀ ನಾಡಿನ ಜನರ ಒಂದು ಇದು. ಮತ್ತು ಇವರು ಭಾರತ ಕಮ್ಯುನಿಸ್ಟ್ ಪಕ್ಷದ ಬೆಂಬಲ ಕೊಟ್ಟಿದ್ದಾರೆ ನಮ್ಮ ಹೋರಾಟಕ್ಕೆ. ವಿಜಯೇಂದ್ರ ಅವರು ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಅಶೋಕ್ ಅವರು ನಮ್ಮ ಪರವಾಗಿ ಮಾತಾಡಿದ್ದಾರೆ. ಸೊ ಇವತ್ತು ಇದೆಲ್ಲದರ ಪರಿಣಾಮ ಸರ್ಕಾರ ಇವತ್ತು ಒಂದು ಹಂತಕ್ಕೆ ಕೆಳಗಿಳಿದಿದೆ. ನಾವು ಈ ಹೋರಾಟ ಮುಂದುವರಿಸಿ ಉಳಿದ ಬೇಡಿಕೆಯನ್ನು, ಉಳಿದ ಬಾಕಿಯನ್ನು ಕೂಡ ನಾವು ಪಡ್ಕೊಳ್ಳೋಣ. ತಾಳ್ಮೆ ಕಳ್ಕೋಬಾರ್ದು ಅನ್ನೋದು ಜಂಟಿ ಕ್ರಿಯಾ ಸಮಿತಿಯ ತೀರ್ಮಾನ. ಮತ್ತು ಮಾಧ್ಯಮದವರು ಮತ್ತು ಪೊಲೀಸವರು ನಮ್ಮ ಜೊತೆಯಲ್ಲಿ ಈಗ ಸಾರಿ ಯಾರು ಅವ್ರು ಕೂಗಾಡಿದವ್ರನ್ನ ರೌಂಡ್ ಅಪ್ ಮಾಡಲಿಲ್ಲ ಅವರು ಪೊಲೀಸವರು. ಅದರಿಂದ ಎಲ್ರಿಗೂ ಸಹ ನಮ್ಮ ಹೋರಾಟದ ಬಗ್ಗೆ, ನಮ್ಮ ಜನರ ಆಕ್ರೋಶದ ಬಗ್ಗೆ ಸಹಾನುಭೂತಿ ಇದೆ, ಸಪೋರ್ಟ್ ಇದೆ. ಅದನ್ನು ನಾವು ಕಳ್ಕೊಳ್ಳೋ ರೀತಿಯಲ್ಲಿ ನಾವು ಬಿಹೇವ್ ಮಾಡಬಾರ್ದು. 38 ತಿಂಗಳ ವೇತನವನ್ನು ಪಡ್ಕೊಳ್ತೀರಾಗಿದೆ. ಅದರಲ್ಲಿ ನಮಗೆ ಯಾವುದೇ ಅನುಮಾನ ಇಲ್ಲ. ಇವತ್ತಿನ ಬೇಕಿದ್ರೆ ನೀವು ಯಾವ ಭಾಷೆಯಿಂದಲೇ ಬೇಕಾದ್ರೆ ಹೇಳ್ರಿ, ಪ್ರತಿಜ್ಞೆ, ಪ್ರಮಾಣ, ಶಪಥ ಏನಾದರೂ ಕರೀರಿ, ನಾವು ಪಡಿತೀವಿ. ಇದೇ ಸಿದ್ದರಾಮಯ್ಯನವ್ರ ಕೈಯಿಂದನೇ ಪಡಿತೀವಿ.
ಪ್ರತಿಭಟನೆ ಕರೆ ಕೊಡೋದು, ನಂತರದಲ್ಲಿ ಏಕಾಏಕಿ ಮುಷ್ಕರವನ್ನು ಮುಂದೂಡೋದು, ಈ ರೀತಿಯ ಒಂದು ನಿರ್ಧಾರದಿಂದ ಕಾರಣಕ್ಕಾಗಿ ಸರ್ಕಾರದ ವಿರುದ್ಧ ಆಗಿರ್ಬೋದು ಅಥವಾ ನೌಕರರು ಎಲ್ಲ ಒಂದು ಕಡೆ ತಮ್ಮ ವಿರುದ್ಧವೂ ಕೂಡ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ ಅಂತ. ಅಲ್ಲ, ಈಗ ನಾವು ಅದನ್ನೇ ಹೇಳ್ತಾ ಇದ್ದೀವಿ. ಈಗ ನಾವು ಒಬ್ಬ ಡ್ರೈವರ್, ಬಸ್ ಡ್ರೈವರ್, ನಾವು ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿಯವರು ಬೇಕಾದಷ್ಟು ಚಾನಲ್ಗಳಿಗೆ ಹೇಳಿದ್ದೀವಿ ಅದನ್ನು. ಈಗ ಅವರು ಯಾವುದೋ ಸಡನ್ನಾಗಿ ದಾರಿಯಲ್ಲಿ ಏನೋ ಒಂದು ಬ್ರೇಕ್ ಹಾಕಬೇಕಾಗಿ ಬಂದರೆ ಒಳಗಡೆ ಕೂತಿರೋರಿಗೆ ಸಣ್ಣ ಪುಟ್ಟ ಏಟಾಗುತ್ತೆ, ಬೈತಾರೆ. ಆವಾಗ ಡ್ರೈವರ್ ಅವ್ರ ಮೇಲೆ ಕೋಪಕ್ಕೆ ನಾನು ಬ್ರೇಕ್ ಹಾಕಲ್ಲ ಹಂಗೆ ಹೋಗ್ತೀನಿ ಅಂತ ಏನಾಗ್ಬೋದು ಪರಿಸ್ಥಿತಿ. ಅದರಿಂದ ಬ್ರೇಕು, ಕ್ಲಚ್ಚು ಮತ್ತು ನಮ್ಮ ಆ್ಯಕ್ಸಿಲೇಟ್ರು ಎಲ್ಲ ಕಂಟ್ರೋಲಲ್ಲಿದ್ದರೆ ಡ್ರೈವರು ಸೇಫಾಗಿ ತಲುಪಿಸ್ತಾನೆ. ಎಲ್ಲ ಸಂಘಟನೆಗಳ ನಡುವೆ ಸಮನ್ವಯತೆ ಇದೆಯಾ ಆಗಿದ್ರೆ? 100% ಇದೆ. ಈಗ ಅಲ್ಲಿ ಕೂತ್ಕೊಂಡು ನಾವು ಭಾಳ ಬಿರುಸಾಗೆ ಚರ್ಚೆ ಮಾಡಿದ್ವಿ, ಎಲ್ಲ ವಿಷಯನೂ ಮುಕ್ತವಾಗಿ, ಯಾವುದೋ ಕ್ಲೋಸ್ ಡೋರಲ್ಲ, ಅಲ್ಲಿ ಸೆಲ್ಲಾರ್ ಒಳಗಡೆಗೆ, ಅಂಡರ್ಗ್ರೌಂಡ್ ಒಳಗಡೆಗೆ, ನಮ್ಮ ಇದು ಬಿಲ್ಡಿಂಗ್ ಏನಿದೆ ಪಾರ್ಕಿಂಗ್ ಏರಿಯಾ ಕೆಳಗಡೆ ಕೂತ್ಕೊಂಡು ಮಾತಾಡಿದ್ವಿ. ಬರೀ ಜಂಟಿ ಕ್ರಿಯಾ ಸಮಿತಿ ನಾಯಕರಲ್ಲ, ಬೇಕಾದಷ್ಟು ಜನ ಸ್ಥಳೀಯ ನಾಯಕರು ಇದರಲ್ಲಿ. ಅದರಿಂದ ಮುಚ್ಚುಮರೆ ಏನಿಲ್ಲ, ಎಲ್ಲ ವಿಷಯದ ಬಗ್ಗೆನೂ ಕೂಲಂಕುಷವಾಗಿ ಮಾತಾಡಿ ಜಂಟಿ ಕ್ರಿಯಾ ಸಮಿತಿ ತೀರ್ಮಾನ ತಗೊಂಡಿದೆ. ಈ ತೀರ್ಮಾನ ನಮ್ಮ ಸಾರಿಗೆ ನೌಕರರು ಸ್ವಾಗತ ಮಾಡ್ತಾರೆ ಅನ್ನೋಂಥ ನಂಬಿಕೆ, ಭರವಸೆ ಇದೆ. ಯಾಕೆಂದರೆ ಅವರೇ ಹೋರಾಟ ಮುಂದುವರಿಸಬೇಕು ಅದನ್ನು. ಅದರಿಂದ ನಮಗೆ ನಂಬಿಕೆ ಇದೆ ಅವ್ರ ಮೇಲೆ, ಮಾಡ್ತಾರೆ ಅವರು. ಮಾರ್ಚ್ 2ರಂದು ಮುಷ್ಕರಕ್ಕೆ ನಿರ್ಧಾರ ಆಗುತ್ತೆ. ಮತ್ತು ನಾವು ಮುಷ್ಕರ ಅನ್ನೋ ಶಬ್ದ ಇವತ್ತಿನ ಬಗ್ಗೆನೂ ನಾವು ಉಪಯೋಗಿಸಿರಲಿಲ್ಲ. ನಾವು ಮುಂದಿನ ಮುಷ್ಕರವನ್ನು ನೋಟಿಸ್ ಕೊಡಲ್ಲ ಅಂತ ಹೇಳಿದ್ವಿ ಹೊರತು ಇಲ್ಲೇನೇ ನಾವು ಮುಷ್ಕರದ ಡೇಟನ್ನು ಘೋಷಣೆ ಮಾಡ್ತೀವಿ ಅಂತ ನಾವೆಲ್ಲೂ ಹೇಳಿರಲಿಲ್ಲ. ಬಟ್ ಆ ರೀತಿ ಪ್ರಚಾರ ಆಯಿತು, ನಾವು ಅದನ್ನೇನು ತಡೆಯೋಕ್ಕೆಲ್ಲ ಹೋಗಲಿಲ್ಲ. ಅದರಿಂದ ಮಾರ್ಚ್ 2ನೇ ತಾರೀಕು ಧರಣ ಸತ್ಯಾಗ್ರಹ ಇರುತ್ತೆ. ಮುಷ್ಕರಕ್ಕೆ ಅದು 2 ಡಿವಿಷನ್ನ ಕಾರ್ಯಕರ್ತರು ಬರ್ತಾರೆ. ಆ 2 ಡಿವಿಷನ್ನಲ್ಲೂ ಕೂಡ ಬಸ್ಗಳ ಸಂಚಾರಕ್ಕೆ ಯಾವುದೇ ವ್ಯತ್ಯಯ ಆಗಲ್ಲ. ಚಿಕ್ಕಮಗಳೂರು, ಹಾಸನ ಡಿವಿಷನ್ನ ಕಾರ್ಯಕರ್ತರು ಬರ್ತಾರೆ, ಎಲ್ಲ ಸಂಘಟನೆಯವರು. ಅವರು 100, 200, 300 ಜನ ಬರ್ತಾರೆ. ನಾವು ಹೋರಾಟ ಮುಂದುವರಿಸ್ತೀವಿ. ಇದಿಷ್ಟು KSRTC ನೌಕರರ ಸಂಘದ ಜಂಟಿ ಕ್ರಿಯಾ ಸಮಿತಿಯ ವಿಜಯ ಭಾಸ್ಕರ್ ಅವರು ಹೇಳ್ತಾ ಇರುವಂಥದ್ದು. ಮಾರ್ಚ್ 2ರ ನಂತರ ಮತ್ತೆ ನಾವು ನಮ್ಮ ಪ್ರತಿಭಟನೆಗಳನ್ನು, ಮುಷ್ಕರವನ್ನು ಮುಂದುವರಿಸ್ತೀವಿ ಅನ್ನೋ ಮಾತನ್ನು ಕೂಡ ಅವರು ಪುನರುಚ್ಚಾರ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಕೊಂಡೆಯ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.